ಕೆಲವರು ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಜೀವನಪೂರ್ತಿ ಬಡತನ ಮತ್ತು ಕಷ್ಟಗಳಲ್ಲಿ ಏಕೆ ಉಳಿಯುತ್ತಾರೆ. ಆದರೆ ಇನ್ನು ಕೆಲವರು ಮಾತ್ರ ಸುಖಶಾಂತಿ ಮತ್ತು ಸಂಪತ್ತಿನಿಂದ ಕೂಡಿರುತ್ತಾರೆ. ಇದರ ಹಿಂದಿನ ರಹಸ್ಯವೇನು? ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳು ಹೇಳುವ ಪ್ರಕಾರ ಈ ರಹಸ್ಯ ನಮ್ಮ ಬೆಳಗಿನ ಸಮಯದಲ್ಲೇ ಅಡಗಿದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಮೇಲೆ ಮತ್ತು ಕ್ರಮೇಣ ನಮ್ಮ ಇಡೀ ಜೀವನದ ಮೇಲೆಯೇ ಪರಿಣಾಮ ಬೀರುತ್ತವೆ. ನಮಸ್ಕಾರ, ಜ್ಞಾನಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಭಕ್ತಿಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಡತನಕ್ಕೆ ಕಾರಣವಾಗುವ 4 ಪ್ರಮುಖ ಅಭ್ಯಾಸಗಳು ಯಾವುವು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಮರೆತು ಮಾಡಬಾರದ 4 ಕೆಲಸಗಳು ಯಾವುವು ಎಂಬುದನ್ನು ಒಂದು ದೈವಿಕ ಕಥೆಯ ಮೂಲಕ ವಿವರವಾಗಿ ತಿಳಿಯೋಣ. ಆದರೆ ಒಂದು ನಿಮಿಷ ನಿಲ್ಲಿ. ಈ ಕಥೆಯನ್ನು ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸಬೇಡಿ ಅಥವಾ ಸ್ಕಿಪ್ ಮಾಡಬೇಡಿ. ಶಾಸ್ತ್ರಗಳ ಪ್ರಕಾರ ದೈವಿಕ ಜ್ಞಾನವನ್ನು ತಿರಸ್ಕರಿಸುವುದೇ ದಾರಿದ್ರ್ಯದ ಮೊದಲ ಹೆಜ್ಜೆ. ಯಾರು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುವುದಿಲ್ಲವೋ ಅವರು ತಮ್ಮ ಬಡತನದಿಂದ ಹೊರಬರುವ ಮಾರ್ಗವನ್ನು ಎಂದಿಗೂ ಕಂಡುಕೊಳ್ಳುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದ ಕಷ್ಟಗಳು ದೂರವಾಗಬೇಕೆಂದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೇಳಿ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಒಮ್ಮೆ ವೈಕುಂಠದಲ್ಲಿ ತಾಯಿ ಲಕ್ಷ್ಮೀದೇವಿಯು ತನ್ನ ಪತಿ ಶ್ರೀಹರಿ ವಿಷ್ಣುವಿನ ಬಳಿ ಕೇಳಿದಳು, ಸ್ವಾಮಿ, ಭೂಲೋಕದಲ್ಲಿ ನಾನು ನೋಡುತ್ತಿದ್ದೇನೆ. ಕೆಲವರು ತುಂಬಾ ಧರ್ಮವಂತರು, ಆದರೂ ಅವರು ಕಷ್ಟದಲ್ಲಿದ್ದಾರೆ. ಇನ್ನು ಕೆಲವರು ಅಷ್ಟೇನೂ ಶ್ರಮ ಪಡೆದಿದ್ದರೂ ಸಿರಿವಂತರಾಗಿದ್ದಾರೆ. ಮನುಷ್ಯನ ಈ ದಾರಿದ್ರ್ಯಕ್ಕೆ ಮತ್ತು ಸಂಪತ್ತಿಗೆ ಮೂಲ ಕಾರಣವೇನು? ದಯವಿಟ್ಟು ನನ್ನ ಈ ಸಂದೇಹವನ್ನು ನಿವಾರಿಸಿ. ಆಗ ಶ್ರೀಹರಿಯು ಮಂದಹಾಸ ಬೀರಿ ಹೇಳುತ್ತಾನೆ, ದೇವಿ, ಲೋಕಕಲ್ಯಾಣಕ್ಕಾಗಿ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯೆ. ಒಬ್ಬ ಮನುಷ್ಯನ ದಾರಿದ್ರ್ಯಕ್ಕೆ ಅವನ ಗ್ರಹಗಳಿಗಿಂತ ಹೆಚ್ಚಾಗಿ ಅವನ 4 ಕೆಟ್ಟ ಅಭ್ಯಾಸಗಳೇ ಮುಖ್ಯ ಕಾರಣ. ಯಾರು ಈ 4 ಅಭ್ಯಾಸಗಳನ್ನು ತಮ್ಮ ಜೀವನದಿಂದ ತ್ಯಜಿಸುತ್ತಾರೋ ಅವರ ಮನೆಯಲ್ಲಿ ನೀನು ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತೀಯೆ. ಈ 4 ಅಭ್ಯಾಸಗಳು ಯಾವುವು ಎಂಬುದನ್ನು ನಿನಗೆ ಒಂದು ಕಥೆಯ ಮೂಲಕ ವಿವರಿಸುತ್ತೇನೆ. ಸಾವಧಾನದಿಂದ ಕೇಳು. ಬಹಳ ಹಿಂದಿನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡ ರೈತ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸವಿದ್ದ. ರಾಮು ಕೆಟ್ಟವನಲ್ಲ, ಆದರೆ ಅವನು ಬಹಳ ಸೋಮಾರಿ. ಅವನಿಗೆ ಪೂರ್ವಜಲಿಂದ ಬಂದ ಸ್ವಲ್ಪವೇ ಜಮೀನಿತ್ತು. ಆದರೆ ಆ ಭೂಮಿಯೂ ಸಹ ಕಲ್ಲು ಮುಳ್ಳುಗಳಿಂದ ತುಂಬಿ ವ್ಯವಸಾಯಕ್ಕೆ ಯೋಗ್ಯವಾಗಿರಲಿಲ್ಲ. ರಾಮು ಪ್ರತಿದಿನ ಸೂರ್ಯೋದಯವಾದ 2 ಗಂಟೆಗಳ ನಂತರವೇ ಹಾಸಿಗೆಯಿಂದ ಏಳುತ್ತಿದ್ದ. ಯಾವುದೇ ಯೋಜನೆಯಿಲ್ಲದೆ ದಿನವನ್ನು ಪ್ರಾರಂಭಿಸುತ್ತಿದ್ದ. ಇದರಿಂದ ಅವನ ಹೊಲದಲ್ಲಿ ಸರಿಯಾಗಿ ಬೆಳೆಯೂ ಬರುತ್ತಿರಲಿಲ್ಲ. ಕುಟುಂಬವನ್ನು ಸಾಕುವುದೇ ಒಂದು ದೊಡ್ಡ ಹೊರೆಯಾಗಿತ್ತು. ಆದರೆ ಅವನ ಹೆಂಡತಿ ಸೀತಾ ಮಹಾಪತಿವ್ರತೆ ಮತ್ತು ತಾಳ್ಮೆಯುಳ್ಳವಳು. ಅವಳು ಪ್ರತಿದಿನ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಗಂಡನ ಈ ಸೋಮಾರಿತನವನ್ನು ನೋಡಿ ಮನಸ್ಸಿನಲ್ಲೇ ಮರುಗುತ್ತಿದ್ದಳು. ಒಂದು ದಿನ ಅವಳು ತನ್ನ ಗಂಡನ ಬಳಿ ಹೋಗಿ, ಸ್ವಾಮಿ, ನಮ್ಮ ಹಳ್ಳಿಯ ಆಚೆಯಿರುವ ಕಾಡಿನಲ್ಲಿ ಒಬ್ಬ ಮಹಾನ್ ಜ್ಞಾನಿ ಸಾಧುಗಳು ತಪಸ್ಸು ಮಾಡುತ್ತಿದ್ದಾರಂತೆ. ಅವರು ಜನರ ಕಷ್ಟಗಳಿಗೆ ತಕ್ಷಣವೇ ಪರಿಹಾರ ನೀಡುತ್ತಾರೆ. ನೀವೇಕೆ ಒಮ್ಮೆ ಅವರ ಬಳಿ ಹೋಗಿ ನಮ್ಮ ಈ ಬಡತನದ ಬಗ್ಗೆ ಹೇಳಬಾರದು ಎಂದು ಕೇಳಿದಳು. ರಾಮು ಮೊದಲು ಅದೆಲ್ಲ ಸುಳ್ಳು, ಸಾಧುಗಳಿಂದ ಏನೂ ಆಗುವುದಿಲ್ಲ ಎಂದು ನಿರಾಕರಿಸಿದನು. ಆದರೆ ಹೆಂಡತಿಯ ನಿರಂತರ ಒತ್ತಾಯಕ್ಕೆ ಮಣಿದು ಮರುದಿನ ಆ ಸಾಧುಗಳ ಆಶ್ರಮಕ್ಕೆ ಹೋದನು. ಸಾಧುಗಳು ತಪಸ್ಸಿನಲ್ಲಿ ಮಗ್ನರಾಗಿದ್ದರು. ರಾಮು ಅವರು ಕಣ್ಣು ಬಿಡುವವರೆಗೂ ಕಾದಿದ್ದು ನಂತರ ಅವರ ಪಾದಗಳಿಗೆ ನಮಸ್ಕರಿಸಿ ತನ್ನ ಜೀವನದ ಎಲ್ಲಾ ಕಷ್ಟಗಳನ್ನು, ತನ್ನ ಬಡತನದ ಕಥೆಯನ್ನು ಕಣ್ಣೀರಿನೊಂದಿಗೆ ಹೇಳಿಕೊಂಡನು. ಎಲ್ಲವನ್ನೂ ಶಾಂತವಾಗಿ ಕೇಳಿದ ಆ ಸಾಧುಗಳು ನಗುತ್ತಾ ಹೇಳಿದರು, ಮಗು, ನಿನ್ನ ಬಡತನ ಇರುವುದು ನಿನ್ನ ಜಮೀನಿನಲ್ಲಲ್ಲ, ಅದು ಇರುವುದು ನಿನ್ನ ಅಭ್ಯಾಸಗಳಲ್ಲಿ. ನಿನ್ನ ಈ ದಾರಿದ್ರ್ಯಕ್ಕೆ 4 ಮುಖ್ಯ ಕಾರಣಗಳಿವೆ. ಆ 4 ಅಭ್ಯಾಸಗಳನ್ನು ನೀನು ಹಿಂದೆ ಬಿಡುವುದಾದರೆ ನಿನ್ನ ಬಡತನ ನಿವಾರಣೆಯಾಗುತ್ತದೆ. ನಾನು ಹೇಳುತ್ತೇನೆ, ಪಾಲಿಸುವಿಯಾ ಎಂದು ಕೇಳಿದರು. ರಾಮು ತಕ್ಷಣ ಒಪ್ಪಿಕೊಂಡನು. ಆಗ ಸಾಧುಗಳು ಹೇಳಲು ಪ್ರಾರಂಭಿಸಿದರು. ಮೊದಲನೆಯದು ಸೋಮಾರಿತನ ಮತ್ತು ತಡವಾಗಿ ಏಳುವುದು. ಮಗು, ಯಶಸ್ಸಿನ ಮೊದಲ ಹೆಜ್ಜೆಯೇ ಸೂರ್ಯೋದಯಕ್ಕೆ ಮುಂಚೆ ಏಳುವುದು. ಯಾವ ಮನುಷ್ಯನು ಸೂರ್ಯೋದಯದ ನಂತರವೂ ಹಾಸಿಗೆಯ ಮೇಲೆ ಮಲಗಿರುತ್ತಾನೋ ಅವನ ಮನೆಯಲ್ಲಿ ತಾಯಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ಸೋಮಾರಿತನವೇ ಬಡತನದ ಮುಖ್ಯದ್ವಾರ. ನೀನು ನಾಳೆಯಿಂದಲೇ ಸೂರ್ಯನಿಗಿಂತ ಮುಂಚೆ ಎದ್ದು ನಿನ್ನ ದಿನವನ್ನು ಪ್ರಾರಂಭಿಸು. ಎರಡನೆಯದು ನಕಾರಾತ್ಮಕ ಆಲೋಚನೆ. ನೀನು ಬೆಳಗ್ಗೆ ಎದ್ದ ತಕ್ಷಣ, ಅಯ್ಯೋ, ಇಂದು ಮಳೆಯಿಲ್ಲ, ನನ್ನ ಬೆಳೆ ಹಾಳಾಗುತ್ತದೆ, ಈ ಕೆಲಸ ನನ್ನಿಂದ ಆಗುವುದಿಲ್ಲ ಎಂದು ಯೋಚಿಸುತ್ತೀಯಾ? ದಿನದ ಪ್ರಾರಂಭದಲ್ಲೇ ಇಂತಹ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡರೆ ನಿನ್ನ ಇಡೀ ದಿನವೂ ನಕಾರಾತ್ಮಕವಾಗಿಯೇ ಇರುತ್ತದೆ. ಮನಸ್ಸು ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಬದಲಿಗೆ ಎದ್ದ ತಕ್ಷಣ, ಇಂದು ಎಲ್ಲವೂ ಒಳ್ಳೆಯದಾಗುತ್ತದೆ, ಆ ದೇವರು ನನ್ನೊಂದಿಗಿದ್ದಾನೆ ಎಂದು ಸಕಾರಾತ್ಮಕವಾಗಿ ಯೋಚಿಸು. ಮೂರನೆಯದು ಶಿಸ್ತು ಇಲ್ಲದಿರುವುದು. ನಿನ್ನ ಜೀವನದಲ್ಲಿ ಯಾವುದೇ ಶಿಸ್ತು ಇಲ್ಲ. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಯಾವ ಯೋಜನೆಯೂ ನಿನ್ನ ಬಳಿಯಿಲ್ಲ. ಶಿಸ್ತು ಇಲ್ಲದ ಮನುಷ್ಯ ದಡವಿಲ್ಲದ ನದಿಯಲ್ಲಿರುವ ದೋಣಿಯಂತೆ. ಅವನು ಎಷ್ಟೇ ಪ್ರಯತ್ನಪಟ್ಟರೂ ಎಂದಿಗೂ ಗುರಿ ತಲುಪಲು ಸಾಧ್ಯವಿಲ್ಲ.
ನಿನ್ನ ದಿನವನ್ನು ಮೊದಲೇ ಯೋಜಿಸಿಕೋ. 4ನೆಯದು ಸ್ಥಿರತೆ ಇಲ್ಲದಿರುವುದು. ಇದರ ಅರ್ಥ ಒಂದು ಕೆಲಸವನ್ನು ಪೂರ್ಣಗೊಳಿಸದೆ ಇನ್ನೊಂದು ಕೆಲಸಕ್ಕೆ ಕೈಹಾಕುವುದು. ನೀನು ಹೊಲದಲ್ಲಿ ಒಂದು ಬೀಜವನ್ನು ನೆಡುತ್ತೀಯಾ, ಅದು ಮೊಳಕೆಯೊಡೆಯುವ ಮುನ್ನವೇ ತಾಳ್ಮೆ ಕಳೆದುಕೊಂಡು ಇನ್ನೊಂದು ಜಾಗದಲ್ಲಿ ಮತ್ತೊಂದು ಬೀಜವನ್ನು ನೆಡುತ್ತೀಯಾ, ಹಳೆಯದನ್ನು ಪಾಲನೆ ಮಾಡುವುದನ್ನು ಮರೆಯುತ್ತೀಯಾ. ಹೀಗೆ ಮಾಡಿದರೆ ಯಾವ ಕೆಲಸವೂ ಪೂರ್ಣಗೊಳ್ಳುವುದಿಲ್ಲ, ಯಾವ ಫಲವೂ ನಿನಗೆ ಸಿಗುವುದಿಲ್ಲ. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದನ್ನು ಸ್ಥಿರತೆಯಿಂದ, ತಾಳ್ಮೆಯಿಂದ ಪೂರ್ಣಗೊಳಿಸು. ಸಾಧುಗಳ ಈ 4 ಮಾತುಗಳು ರಾಮನ